ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದ ಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹಾಗೂ ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 9 ಮೇ 2024 ಗುರುವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ. ಈ ದಿನ ಪ್ರತಿಪತ್ತಿಥಿ ಹಾಗೂ ಕೃತ್ತಿಕಾ ನಕ್ಷತ್ರ, ಶೋಭಾನ ಯೋಗ, ಭವಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5:56 ಸೂರ್ಯ ಉದಯವಾಗುವಂಥ ಸಮಯ. ಸಂಜೆ ಸೂರ್ಯಾಸ್ತ ಸಂಜೆ 6:36 ಸೂರ್ಯನು ಅಸ್ತವಾಗುವಂಥ ಸಮಯ. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 1:30 ಪ್ರಾರಂಭವಾಗಿ ಮಧ್ಯಾಹ್ನ 5:03 ರಾಹುಕಾಲವಿರತಕ್ಕಂಥ ಸಮಯ. ಸ್ನೇಹಿತರೆ, ಈ ದಿನದ ದಿನ ವಿಶೇಷ ವೈಶಾಖ ಮಾಸ ಪ್ರಾರಂಭ ಹಾಗೂ ಈ ದಿನ ಗುರುವಾರ. ರಾಯರ ಆರಾಧನೆ ಹಾಗೂ ಶಿರಡಿ ಬಾಬರ ಆರಾಧನೆಯನ್ನು ಈ ದಿನ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಹಾಗೂ ಎಲ್ಲರಿಗೂ ಬಂದಂತಹ ಕಷ್ಟಗಳು, ತಾಪತ್ರಯಗಳು, ತೊಂದರೆಗಳು, ವಿಘ್ನಗಳು, ಅಡ್ಡಿ ಆತಂಕಗಳು ಇದ್ದಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಇರತಕ್ಕಂತಹ ಎಲ್ಲ ಕಷ್ಟಗಳೆಲ್ಲ ಪರಿಹಾರವಾಗಿ ನಿಮಗೆ ಸುಖ ಜೀವನ ಪ್ರಾಪ್ತಿಯಾಗಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಅನಿಸಿಕೆ, ಅಭಿಪ್ರಾಯ ತಿಳಿಸಿ ಮತ್ತು ನಿಮ್ಮ ಹೆಸರು ಹಾಗೂ ರಾಶಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದಲ್ಲಿ ಪ್ರತಿನಿತ್ಯವೂ ಆಗತಕ್ಕಂಥ ಪೂಜೆಯಲ್ಲಿ ನಿಮ್ಮ ಹೆಸರು ಮತ್ತು ರಾಶಿಯನ್ನು ತೆಗೆದುಕೊಂಡು ಸಂಕಲ್ಪವನ್ನು ಮಾಡಲಾಗುವುದು. ಎಲ್ಲರ ಕಷ್ಟದ ಪರಿಹಾರಕ್ಕಾಗಿ, ಇಷ್ಟಾರ್ಥದ ಸಿದ್ಧಿಗಾಗಿ ಸಂಕಲ್ಪವನ್ನು, ಅರ್ಚನೆಯನ್ನು ಮಾಡಲಾಗುವುದು. ನಿಮ್ಮ ಹೆಸರು ಮತ್ತು ರಾಶಿಯನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಕೊಟ್ಟು ಸದಾಕಾಲ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ 12 ರಾಶಿಗಳ ಗುರುವಾರದ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ನೀವು ನಿಮ್ಮ ಜೀವನವನ್ನು ಸಾಮಾನ್ಯವಾಗಿ ನೋಡಲಿದ್ದೀರಿ. ಆರೋಗ್ಯ ಈ ದಿನ ನಿಮಗೆ ಚೆನ್ನಾಗಿರಲಿದೆ. ವೃತ್ತಿಪರ ಜೀವನದಲ್ಲಿ ಮೇಷರಾಶಿಯವರ ದಿನ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಸಿದ್ಧರಾಗಿರುವುದು ಉತ್ತಮ. ಇನ್ನು ಕೆಲವು ಜನರು ಈ ದಿನ ಸವಾಲಿನ ಕಾರ್ಯಗಳನ್ನು ನಿಭಾಯಿಸಲು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಇಂದು ನೀವು ಅಗತ್ಯ ಗೃಹ ಉಪಯೋಗಿ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಲು ಈ ದಿನ ಚಿಂತನೆ ಮಾಡುವಂಥ ದಿನ. ಈ ದಿನ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ನೋಡಿಕೊಳ್ಳಲಿದ್ದೀರಿ. ಇಂದು ನೀವು ಶೀಘ್ರದಲ್ಲೇ ಆರ್ಥಿಕ ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳತಕ್ಕಂಥ ದಿನ. ಈ ದಿನ ನೀವು ಗೃಹದಲ್ಲಿ ಒಳ್ಳೆಯ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಲಿದ್ದೀರಿ ಮತ್ತು ನಿಮ್ಮ ದಾಂಪತ್ಯ ಜೀವನ ಈ ದಿನ ಸುಖವಾಗಿ ಇರುವಂಥ ದಿನ. ಮಕ್ಕಳಿಗೆ ವಿದ್ಯೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮೇಷರಾಶಿಯವರ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಬೆಲ್ಲವನ್ನು ದಾನ ಮಾಡಿ
ಹಾಗೂ ಶಿವದೇವರ ಆರಾಧನೆ ರುದ್ರಾಭಿಷೇಕವನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿ, ಇಂದು ಬಹಳ ನಿಮಗೆ ಒಂದು ಮಂಗಳಕರವಾದಂಥ ದಿನವಾಗಿ ನಿಮಗೆ ಮೂಡಲಿದೆ. ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಹೆಚ್ಚಿನ ಸಾಧ್ಯತೆಗಳಿದೆ. ನೀವು ಇದನ್ನು ನಿಮ್ಮ ಕುಟುಂಬದ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ಕುಟುಂಬದ ಯಾವುದೇ ಸದಸ್ಯರ ಮಾತುಗಳಿಂದ ನಿಮಗೆ ನೋವಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಳೆಯ ಸ್ನೇಹಿತರನ್ನು ಈ ದಿನ ನೀವು ಭೇಟಿ ಮಾಡುವಂಥ ದಿನ. ವೃಷಭ ರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಉಂಟಾಗಲಿದೆ. ಇಂದು ನೀವು ಷೇರು ಮಾರುಕಟ್ಟೆಯಲ್ಲಿ ಚಿಂತನಾಶೀಲವಾಗಿ ಹೂಡಿಕೆ ಮಾಡಲು ಸರಿಯಾಗಿ ಯೋಚನೆಯನ್ನು ಮಾಡಿಕೊಂಡು ಹೂಡಿಕೆ ಮಾಡಿದಲ್ಲಿ ಒಳ್ಳೆಯ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ. ತುಳಸಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸುವುದರಿಂದ ನಿಮಗೆ ಮನಸ್ಸಿಗೆ ಈ ದಿನ ಶಾಂತಿ ದೊರಕಲಿದೆ. ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿರುವಂಥ ದಿನ ಮತ್ತು ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಬಡವರಿಗೆ ಅನ್ನದಾನವನ್ನು ಮಾಡಿ ಮತ್ತು ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ, ಇಂದು ದಿನದ ಆರಂಭದಲ್ಲಿ ನಿಮಗೆ ಒಳ್ಳೆಯ ಒಂದು ಭರವಸೆ ದೊರೆಯದೆ ಮನಸ್ಸಿಗೆ ಒಂದು ನಿರಾಸೆ ಉಂಟಾಗುವಂಥ ದಿನ. ಎನಿಸಿದಂಥ ಕಾರ್ಯ ನಿಮಗೆ ಪ್ರಾರಂಭದಲ್ಲಿ ಆಗದೇ ಇರಬಹುದು. ಕೌಟುಂಬಿಕ ಜೀವನ ಈ ದಿನ ಸ್ವಲ್ಪ ಸುಖಮಯವಾಗಿರಲಿದೆ. ವ್ಯಾಪಾರ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಈ ದಿನ ಗೊಂದಲಕ್ಕೆ ಒಳಗಾಗಲಿದ್ದೀರಿ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮತ್ತು ಒಬ್ಬ ವಿಶೇಷ ವ್ಯಕ್ತಿ ನಿಮಗೆ ಒಳ್ಳೆಯ ಒಂದು ಸಹಾಯವನ್ನು ನೀಡುವಂಥ ದಿನ. ಉದ್ಯೋಗವನ್ನು ಹುಡುಕುತ್ತಿರುವ ಇದರಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥ ದಿನ. ಈ ದಿನ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ಆದರೆ ಯಾವುದಕ್ಕೂ ನೀವು ಹೆದರದೆ ಮುಂದುವರಿದಲ್ಲಿ ನಿಮಗೆ ಜಯಪ್ರಾಪ್ತಿಯಾಗಲಿದೆ. ಇನ್ನು ಮಿಥುನ ರಾಶಿಯವರ ಆರೋಗ್ಯದ ಕಡೆ ಇದನ್ನು ನೀವು ಹೆಚ್ಚಿನ ಸಮಯವನ್ನು ನೀಡಿ ಆರೋಗ್ಯದ ಕಡೆಗೆ ಗಮನವನ್ನು ಕೊಡಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಈ ದಿನ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ನಿಮಗೆ ಎದುರಾಗಬಹುದು. ಆರೋಗ್ಯದ ಮಟ್ಟಿಗೆ ಎಚ್ಚರಿಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ದಿನದ ಮಿಥುನ ರಾಶಿಯ ಮಕ್ಕಳಿಗೆ ವಿದ್ಯೆಯಲ್ಲಿ ಸ್ವಲ್ಪ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಎನಿಸಿದಂಥ ಕಾರ್ಯ ಈ ದಿನ ನೆರವೇರುವಂಥ ದಿನ. ಇನ್ನು ಮಿಥುನ ರಾಶಿಯವರ ಕೃಷಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಕೃಷಿಯಲ್ಲಿ ಒಳ್ಳೆಯ ಲಾಭ ಪ್ರಾಪ್ತಿಯಾಗಲಿದೆ. ಇನ್ನು ಮಿಥುನ ರಾಶಿಯವರ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮಿಥುನ ರಾಶಿಯವರ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮಿಥುನ ರಾಶಿಯವರು ಈ ದಿನ ದುರ್ಗೆಯ ಆರಾಧನೆ ತಪ್ಪದೆ ಮಾಡಿಕೊಳ್ಳಿ. ಗ್ರಹಚಾರಗಳ ಪರಿಹಾರಕ್ಕಾಗಿ ಬಡವರಿಗೆ ವಸ್ತ್ರದಾನಗಳನ್ನು, ತರಕಾರಿ, ಹಾಲು, ಹಣ್ಣು ಹಂಪಲುಗಳನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿ, ಇಂದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಇಂದು ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಈ ದಿನ ಹೂಡಿಕೆ ಮಾಡಿದಂತಹ ಹಣವು ನಿಮಗೆ ಕೆಲವು ವಿಷಯಗಳಲ್ಲಿ ಮುಂದಕ್ಕೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ತಂದುಕೊಡಲಿದೆ. ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಮಕ್ಕಳ ಆರೋಗ್ಯದ ಬಗ್ಗೆ ಕರ್ಕಾಟಕ ರಾಶಿಯವರು ಚಿಂತನೆ ವಹಿಸಿಕೊಳ್ಳಿ ಮತ್ತು ಹೆಚ್ಚಿನ ಅವರ ಬಗ್ಗೆ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನದ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಣ್ಣ ಒಂದು ಸಮಸ್ಯೆಗಳು ಎದುರಾಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಮತ್ತು ಹೊಸ ಯೋಜನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯದೇ ಇರುವುದು ಉತ್ತಮ. ಇಂದು ಪ್ರಗತಿಗೆ ಅನೇಕ ಅವಕಾಶಗಳು ನಿಮಗೆ ಸಿಗಲಿದೆ. ಈ ದಿನ ಕರ್ಕಾಟಕ ರಾಶಿಯವರು ಕೃಷಿಕರಾಗಿದ್ದಲ್ಲಿ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಮಕ್ಕಳಿಗೆ ವಿದ್ಯೆಯಲ್ಲಿ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಸಮಸ್ತ ಗ್ರಹಚಾರಗಳ ಪರಿಹಾರಕ್ಕಾಗಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಮತ್ತು ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ, ಇಂದು ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಪ್ರಾಪ್ತಿಯಾಗತಕ್ಕಂಥ ದಿನ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುವಂಥ ದಿನ. ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಿಕೊಳ್ಳಿ. ನಿಮ್ಮ ಖರ್ಚುಗಳಿಗೆ ಗಮನವನ್ನು ಕೊಡಿ. ಉದ್ಯೋಗಸ್ಥರು ಸವಾಲಿನ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸುವುದು ಉತ್ತಮ. ನಿಮ್ಮ ವೃತ್ತಿ ಜೀವನದಲ್ಲಿ
ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಮುಂದುವರಿಯುವುದು ಉತ್ತಮ. ಇಂದು ಪ್ರಗತಿಗೆ ಅನೇಕ ಅವಕಾಶಗಳನ್ನು ಒದಗಿಸಲಿದ್ದೀರಿ. ಒಂಟಿ ಜನರು ಈ ದಿನ ಸಿಂಹರಾಶಿಯವರು ನೀವು ಒಂಟಿಯವರಾಗಿದ್ದಲ್ಲಿ ತುಂಬ ಕೆಲವು ಪ್ರಸ್ತಾಪಗಳು ನಿಮಗೆ ನಡೆಯಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಮತ್ತು ಮದುವೆಯ ವಿಚಾರ ಈ ದಿನ ಅಂತಿಮವಾಗುವಂಥ ದಿನ. ಆದರೆ ಮದುವೆ ವಿಚಾರದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರ ಉದ್ಯೋಗ ವ್ಯಾಪಾರಗಳಲ್ಲಿ ಸಣ್ಣ ಮಟ್ಟಿನ ಹಿನ್ನಡೆಯಾಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ತುಂಬ ಜಾಗರೂಕತೆ ಇರಲಿ. ಮಕ್ಕಳಿಗೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರತಕ್ಕಂಥ ದಿನ. ಕೃಷಿಕರಿಗೆ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಲಿದೆ. ಇನ್ನು ಸಿಂಹರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಸಿಂಹರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಯಾರಿಗಾದರೂ ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಗಣಪತಿ ದೇವರ ಆರಾಧನೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ಕನ್ಯಾ ರಾಶಿ. ಇಂದು ಕೆಲಸದ ಸಂಬಂಧದಲ್ಲಿ ಪ್ರಯಾಣಿಸುವ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥ ದಿನ. ಕಚೇರಿಯಲ್ಲಿ ವಿರೋಧಿಗಳು ಇದನ್ನು ನಿಮ್ಮ ಬಗ್ಗೆ ಯಾವುದಾದರೂ ಚಾಡಿಯನ್ನು ಹೇಳಬಹುದು. ಇದರಿಂದಾಗಿ ನೀವು ಗೊಂದಲಕ್ಕೆ ಒಳಗಾಗಲಿದ್ದೀರಿ. ಉದ್ಯೋಗದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಈ ದಿನ ನೀವು ಒಂಟಿ ವ್ಯಕ್ತಿಗಳಾಗಿದ್ದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಆದಷ್ಟು ಸ್ನೇಹಿತರ ಸಹಾಯವನ್ನು ಪಡೆದುಕೊಂಡು ಮುಂದುವರಿಯುವುದು ಉತ್ತಮ. ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ತಂದೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ನಿಮ್ಮ ಕೋಪವನ್ನು ಆದಷ್ಟು ನಿಯಂತ್ರಿಸಿಕೊಳ್ಳಿ ಮತ್ತು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳುವುದು ಬೇಡ. ಆದಷ್ಟು ಈ ದಿನ ಕನ್ಯಾ ರಾಶಿಯವರು ಗೃಹದಲ್ಲಿ ಅನ್ಯೋನ್ಯತೆ ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಲಾಭಗಳು ಪ್ರಾಪ್ತಿಯಾಗಲಿದೆ. ಮಕ್ಕಳಿಗೆ ವಿದ್ಯೆಯಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ಸಿಗೆ ಗೊಂದಲಗಳು ಬಂದು ವಿದ್ಯೆಯಲ್ಲಿ ತೊಡಗಿಕೊಳ್ಳಲಾಗದೇ ಇರಬಹುದು. ಆದಷ್ಟು ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕನ್ಯಾ ರಾಶಿಯವರ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಹಾಲು ಮತ್ತು ಮೊಸರನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಮಹಾವಿಷ್ಣುವಿನ ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿ. ಇಂದು ನಿಮಗೆ ಮಿಶ್ರ ಫಲಿತಾಂಶಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಕುಟುಂಬದ ಸದಸ್ಯರೊಂದಿಗೆ ಸೈದ್ಧಾಂತಿಕ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ದಿನ. ನಿಮ್ಮ ಮಾತಿನ ಮೇಲೆ ಆದಷ್ಟು ಈ ದಿನ ನೀವು ಹಿಡಿತವನ್ನು ಮಾಡಿಕೊಳ್ಳಿ. ಯೋಚಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಉತ್ತಮ. ತೆಗೆದುಕೊಳ್ಳಬೇಡಿ. ಉದ್ಯಮಿಗಳು ಆದಷ್ಟು ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ತುಂಬ ಅಪಾಯಕಾರಿ ಯೋಜನೆಗಳನ್ನು ಪ್ರಾರಂಭಿಸುವುದನ್ನು ಇದನ್ನು ತಪ್ಪಿಸಿಕೊಳ್ಳಿ. ಕುಟುಂಬ ಸದಸ್ಯರ ಬೆಂಬಲವನ್ನು ಕೆಲಸದಲ್ಲಿ ನೀವು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಪಡೆದುಕೊಳ್ಳುವುದು ಉತ್ತಮ. ಕೆಲವರಿಗೆ ಕೆಲಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಸಿಗಲಿದೆ. ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲವು ಕೆಲಸಗಳು ಇದನ್ನು ತುಲಾರಾಶಿಯವರಿಗೆ ದೇವರ ಅನುಗ್ರಹದಿಂದ ನೆರವೇರುವಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ಕೃಷಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕೃಷಿಯ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿ. ಮತ್ತು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ಒಳ್ಳೆಯ ಯೋಗಗಳನ್ನು ಪಡೆಯಲು ಸ್ವಲ್ಪ ನಿರಾಕರಿಸುವಂಥ ದಿನ. ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಂಥ ದಿನ. ಇನ್ನು ತುಲಾರಾಶಿಯವರ ದಿನದ ಶುಭ ಸಂಖ್ಯೆ 7, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ತುಲಾರಾಶಿಯವರ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಯಾರಿಗಾದರೂ ಕಲ್ಲು ಉಪ್ಪನ್ನು ದಾನ ಮಾಡಿಕೊಳ್ಳಿ. ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಶಿವದೇವರ ಆರಾಧನೆ ರುದ್ರಾಭಿಷೇಕ ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿ. ಇಂದು ನಿಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗುವಂಥ ದಿನ. ಹೊಸ ಯೋಜನೆಗೆ ಜವಾಬ್ದಾರಿ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಇದನ್ನು ವೃಶ್ಚಿಕ ರಾಶಿಯವರದ್ದು ಸುಧಾರಿಸುವಂಥ ದಿನ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಯಾರನ್ನು ಕುರುಡಾಗಿ ನಂಬಬೇಡಿ. ಈ ದಿನ ಹಾನಿ ಉಂಟಾಗಲಿದೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಶ್ರಮ ಪಡಬೇಕಾಗಿ ಬರಲಿದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕುಟುಂಬದವರಿಗೆ ಆ ವಿಚಾರವನ್ನು ತಿಳಿಸಿಕೊಳ್ಳುವುದು ಉತ್ತಮ. ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಕೆಲವು ಉತ್ತಮ ಸಲಹೆಗಳನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಒಂದು ಅಡೆತಡೆಗಳು ಬರತಕ್ಕಂಥ ದಿನ. ಉದ್ಯೋಗದಲ್ಲಿ ಆಫೀಸಿನಲ್ಲಿ
ಕಿರಿಕಿರಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿ ಗೊಂದಲಗಳು ಬರತಕ್ಕಂಥ ದಿನ. ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಹೊಂದುವಂಥ ದಿನ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮೇಲುಗೈ ಸಾಧಿಸಲಿದ್ದೀರಿ. ಇನ್ನು ವೃಶ್ಚಿಕ ರಾಶಿಯವರ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೃಶ್ಚಿಕ ರಾಶಿಯವರು ಈ ದಿನ ಸಮಸ್ತ ಗ್ರಹಚಾರಗಳ ಪರಿಹಾರಕ್ಕಾಗಿ ವೃಶ್ಚಿಕ ರಾಶಿಯವರು ಕಪ್ಪು ಉದ್ದನ್ನು ದಾನ ಮಾಡಿಕೊಳ್ಳಿ. ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿ. ಇಂದು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸತಕ್ಕಂಥ ದಿನ. ನಿಮ್ಮನ್ನು ಸ್ವ ಆರೈಕೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಸಿದ್ಧರಾಗಿರುವುದು ಉತ್ತಮ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಯಶಸ್ಸನ್ನು ಪಡೆಯತಕ್ಕಂಥ ದಿನ. ದೀರ್ಘಕಾಲ ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಇದನ್ನು ಪ್ರಯತ್ನಿಸಿಕೊಳ್ಳಿ. ಇಂದು ಎಲ್ಲ ಸಮಸ್ಯೆಗಳು ನಿಮಗೆ ಕುಟುಂಬ ಸ್ನೇಹಿತರೊಂದಿಗೆ ಬೆಂಬಲದೊಂದಿಗೆ ಆ ಸಮಸ್ಯೆಗಳನ್ನು ಪರಿಹರಿಸಲು ನೀವು ಪ್ರಯತ್ನ ಮಾಡುವುದು ಉತ್ತಮ. ವೃತ್ತಿಪರ ಜೀವನದಲ್ಲಿ ಅನೇಕ ದೊಡ್ಡ ಧನಾತ್ಮಕ ಬದಲಾವಣೆಗಳಾಗುವಂಥ ದಿನ. ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯತಕ್ಕಂಥ ದಿನ. ಆದರೆ ಕಚೇರಿ ರಾಜಕೀಯದಿಂದ ದೂರವಿರಿದುಕೊಳ್ಳಿ. ಈ ದಿನ ಧನುಸ್ಸು ರಾಶಿಯವರು ಕೃಷಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ದಿನ ಉತ್ತಮವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯೋಗಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಧನುಸ್ಸು ರಾಶಿಯವರ ಹಣಕಾಸಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ಇನ್ನು ಧನುಸ್ಸು ರಾಶಿಯವರ ದಿನದ ಶುಭ ಸಂಖ್ಯೆ 8, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಧನುಸ್ಸು ರಾಶಿಯವರ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಯಾರಿಗಾದರೂ ಒಂದು ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ವೆಂಕಟರಮಣ ದೇವರ ಆರಾಧನೆ ಮತ್ತು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ. ಇಂದು ಅಧಿಕ ಖರ್ಚುಗಳಿಂದ ಮನಸ್ಸು ಚಿಂತೆಗೀಡಾಗಲಿದೆ. ಸ್ತ್ರೀಯರು ತಮ್ಮ ಸಂಬಂಧಿಗಳಿಂದ ತೊಂದರೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಣಯ ಭೋಜನವನ್ನು ಯೋಚಿಸಬಹುದು. ಇಂದು ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರಲಿದೆ. ಕೆಲಸದ ಜವಾಬ್ದಾರಿಗಳನ್ನು ಭಾಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಇಂದು ಖರ್ಚುಗಳನ್ನು ಆದಷ್ಟು ನೀವು ನಿಯಂತ್ರಣ ಮಾಡಿಕೊಳ್ಳುವುದು ಉತ್ತಮ. ಹಣಕಾಸಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆಗೆ ಒಳಗಾಗಲಿದ್ದೀರಿ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಇದನ್ನು ನಿಮಗೆ ಎದುರಾಗಲಿದೆ. ಎಚ್ಚರಿಕೆಯಿಂದ ಕಾರ್ಯಗಳನ್ನು ನಿಭಾಯಿಸಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿಯವರಿಂದ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಇದನ್ನು ನಷ್ಟವನ್ನು ತಂದೊಡ್ಡಲಿದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯೋಗಗಳು ಕೂಡಿ ಬರತಕ್ಕಂಥ ದಿನ. ಮನಸ್ಸಿಗೆ ಪ್ರಶಾಂತತೆ ದೊರೆಯುವಂಥ ದಿನ. ಪ್ರಯಾಣದಲ್ಲಿ ಮಾತ್ರ ಮಕರ ರಾಶಿಯವರ ದಿನ ಎಚ್ಚರಿಕೆಯನ್ನು ಮಾಡಿಕೊಂಡು ಪ್ರಯಾಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿಯವರ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಕರ ರಾಶಿಯವರ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಯಾವುದಾದರೂ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿ. ಹಾಗೂ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಶ್ರೀ ಮುಖ್ಯ ಪ್ರಾಣದೇವರ ಆರಾಧನೆ, ಹನುಮಂತನ ಪ್ರಾರ್ಥನೆ, ಅರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಹಣದ ವ್ಯವಹಾರಗಳನ್ನು ಆದಷ್ಟು ನೀವು ತಪ್ಪಿಸಿಕೊಳ್ಳಿ. ಹಣವನ್ನು ಮರಳಿ ಪಡೆಯುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಿ ಬರಲಿದೆ. ವ್ಯವಹಾರದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಹೊಸ ಯೋಜನೆಯನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿಕೊಳ್ಳಿ. ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಸರಿಯಾದ ಸಂಶೋಧನೆ ಮಾಡಿ. ನಿಮ್ಮ ಮಾತನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇಂದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ವೈವಾಹಿಕ ಜೀವನದಲ್ಲಿ ಸಂತೋಷ ಇರಲಿದೆ. ನೀವು ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ. ತಾಯಿ ಹಸುವಿಗೆ ಮೊದಲ ರೊಟ್ಟಿಯನ್ನು ತಿನ್ನಿಸಿಕೊಳ್ಳಿ ಮತ್ತು ಆದಷ್ಟು ಹಸುವಿಗೆ ಆಹಾರವನ್ನು ನೀಡಿಕೊಳ್ಳಿ. ಹಸುವಿನ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಈ ದಿನ ಕುಂಭರಾಶಿಯವರಿಗೆ ಯೋಗಗಳು ಕೂಡಿ ಬರಲಿದೆ. ಈ ದಿನ ಕುಂಭರಾಶಿಯವರ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ಲಾಭ ಪ್ರಾಪ್ತಿಯಾಗಲಿದೆ. ಕುಂಭರಾಶಿಯವರಿಗೆ ಈ ದಿನ ಮುಖ್ಯವಾಗಿ ವಿದ್ಯೆಗೆ ಸಂಬಂಧಪಟ್ಟಂತೆ ಒಂದು ಮನಸ್ಸಿಗೆ ಗೊಂದಲ ಬಂದು ವಿದ್ಯೆಯಲ್ಲಿ ತುಂಬ ಹಿನ್ನಡೆಯಾಗತಕ್ಕಂಥ ದಿನ. ಪರೀಕ್ಷೆಗಳಿದ್ದಂತಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇದನ್ನು ಕುಂಭರಾಶಿಯವರ ಶುಭ ಸಂಖ್ಯೆ 9,
ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಎಕ್ಕದ ಗಿಡದ ಹೂವನ್ನು ಮಾಲೆ ಮಾಡಿ ಶಿವದೇವರಿಗೆ ಸಮರ್ಪಣೆ ಮಾಡಿ. ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ರುದ್ರಾಭಿಷೇಕವನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿ. ಇಂದು ನಿಮಗೆ ತುಂಬ ಶುಭಕರವಾದಂಥ ದಿನವಾಗಿರಲಿದೆ. ಜೀವನದಲ್ಲಿ ಬರುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಇದನ್ನು ನಿಮಗೆ ಸಾಧ್ಯವಾಗಲಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡವನ್ನು ಎದುರಿಸಬೇಕಾಗಿ ಬರತಕ್ಕಂಥ ದಿನ. ಆಪ್ತ ಸ್ನೇಹಿತರ ಸಹಾಯದಿಂದ ಜೀವನದಲ್ಲಿ ನೀವು ದೀರ್ಘಕಾಲದ ಸಮಸ್ಯೆಗಳನ್ನು ಈ ದಿನ ಪರಿಹರಿಸಿಕೊಳ್ಳತಕ್ಕಂಥ ದಿನ. ನೀವು ಇದ್ದಕ್ಕಿದ್ದಂತೆ ಈ ದಿನ ಕುಟುಂಬದವರೊಂದಿಗೆ ಎಲ್ಲೋ ಪ್ರಯಾಣಿಸಲು ಒಂದು ಸಮಯವನ್ನು ಸೂಚಿಸಲಿದ್ದೀರಿ ಮತ್ತು ಪ್ರಯಾಣಿಸಲು ಸಮಯವನ್ನು ಯೋಜಿಸುವಂಥ ದಿನ. ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಲಿದೆ. ತಾಳ್ಮೆಯನ್ನು ಆದಷ್ಟು ಕಾಪಾಡಿಕೊಳ್ಳಿ. ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯದ ಬಗ್ಗೆ ಆದಷ್ಟು ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಅಗತ್ಯವಿರುವಾಗ ಆರೋಗ್ಯದ ಕಡೆಗೆ ಬೇಕಾದರೆ ಒಮ್ಮೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿಯವರ ಈ ದಿನದ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಮನಸ್ಸಿಗೆ ನೆಮ್ಮದಿ ದೊರಕುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರಕುವಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡುವಂಥ ದಿನ. ಮೀನರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಮೀನರಾಶಿಯವರ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕಪ್ಪು ಎಳ್ಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಶನಿದೇವರ ಆರಾಧನೆ ಮತ್ತು ಶನಿಯ ಪ್ರೀತ್ಯರ್ಥವಾಗಿ ಶನಿ ದೇವರ ಶನಿ ಪೂಜೆ, ಶನಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಸರ್ವಾಭೀಷ್ಟಗಳನ್ನು ಸದಾಕಾಲ ಭಗವಂತ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಭಗವಂತ ಸನ್ಮಂಗಲತೆಯನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.